ನಮಸ್ತೆ, ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ವಿಡಿಯೋಗೆ ಸ್ವಾಗತ. ತುಂಬ ದಿನ ಆಗಿತ್ತು ನಾನು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿ ಅಲ್ವಾ. ಎಲ್ಲರಿಗೂ ಹೇಳಿದ್ದೆ ನಾನು ಶಾರ್ಟ್ ವಿಡಿಯೋನಲ್ಲಿ ಹುಷಾರಿರಲಿಲ್ಲ, ಹಾಗಾಗಿ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಅಂತ. ವಿಡಿಯೋಗಳು ಮಾಡ್ಕೊಂಡಿದ್ದರೂ ಸಹ ಅದನ್ನು ಅಪ್ಲೋಡ್ ಮಾಡೋಕ್ಕೆ ತುಂಬಾ ಸಮಯ ಆಗಿತ್ತು, ವಾಯ್ಸ್ ಓವರ್ ಕೊಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಇವತ್ತು ಒಂದು ಪುಟಾಣಿ ಯುಗಾದಿ ಹಬ್ಬದ ದಿನದ ವಿಡಿಯೋನ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಯುಗಾದಿ ಹಬ್ಬದ ದಿನ ಬೆಳಗ್ಗೆನೇ ಎದ್ದು ಬಾಗಿಲಿಗೆ ರಂಗೋಲಿ ಹಾಕ್ತಾ ಇದ್ದೀನಿ. ಯಾವುದೇ ಹಬ್ಬ ಆದ್ರೂ ಬೆಳಗ್ಗೆ ಶುರುವಾಗದೆ ರಂಗೋಲಿಯಿಂದ. ಚೈತ್ರ ಮಾಸ ಬಂತು ಅಂತಂದ್ರೇ ಗಿಡಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲದಕ್ಕೂ ಮೆರಗು ನೀಡೋದಕ್ಕೆ ಅಂತ ಕೋಗಿಲೆ ದನಿ, ಅಲ್ಲೊಂದು ಇಲ್ಲೊಂದು ಕೋಗಿಲೆ ಹಾಡ್ತಾ ಇರುತ್ತೆ. ಅದನ್ನು ಕೇಳೋದಕ್ಕೆ ಇನ್ನಷ್ಟು ಇಂಪಾಗಿರುತ್ತೆ. ಕೋಗಿಲೆ ಹಾಡೋದನ್ನ ಕೇಳಿಸ್ಕೊಳ್ತಾ ಹಾಗೆ ರಂಗೋಲಿ ಹಾಕ್ತಾ ಇದ್ದೀನಿ. ಕಳೆದ ವರ್ಷ ಯುಗಾದಿ ಹಬ್ಬದ ವಿಡಿಯೋನಲ್ಲಿ ನನಗೆ ನೆನಪಿದೆ, ಸಂವತ್ಸರಗಳ ಬಗ್ಗೆ ಮಾತಾಡಿದ್ದೆ. ಈ ವರ್ಷದ ಸಂವತ್ಸರ ಬಂದು ಪರಾಭವ ಸಂವತ್ಸರ ಅಂತ ಹೇಳ್ತಾರೆ. ಒಟ್ಟು 60 ಸಂವತ್ಸರಗಳಿದೆ. ಅದರಲ್ಲಿ ಪರಾಭವ ಸಂವತ್ಸರ ಅನ್ನೋದು 40ನೇ ಸಂವತ್ಸರ ಆಗಿರುತ್ತೆ. ಈ ಸಂವತ್ಸರ ಅಂದರೆ ಏನು ಅಂತ ತಿಳ್ಕೊಳ್ಬೇಕಂತಂದರೆ ಬಹುಶಃ ನೀವು ನನ್ನ ಹೋದ ವರ್ಷದ ಯುಗಾದಿ ವಿಡಿಯೋ ಒಂದ್ಸಲಿ ಚೆಕ್ ಮಾಡ್ಬೋದು. ಬೇಕಿದ್ರೆ ಆ ವಿಡಿಯೋನ ಕಡೆಯಲ್ಲಿ ಟ್ಯಾಗ್ ಮಾಡಿರ್ತೀನಿ. ಸಾಮಾನ್ಯವಾಗಿ ಪರಾಭವ ಅಂದ ತಕ್ಷಣ ಸೋಲು ಅಥವಾ ಡಿಫೀಟ್ ಅಂತ ಒಂದು ವರ್ಡ್ ನೆನಪಾಗತ್ತೆ ಅಲ್ವಾ ನಮಗೆ. ಏನಪ್ಪ ಇದು ಯುಗಾದಿ ಈ ವರ್ಷ ಚೆನ್ನಾಗಿರತ್ತಾ, ಈ ಪರಾಭವ ಅಂತ ಹೆಸರಿದೆ ಸಂವತ್ಸರಕ್ಕೆ ಅಂತ ಅಂದ್ಕೊಳ್ತಿದ್ರೆ ಇದಕ್ಕೆ ಒಂದು ಬೇರೆಯೇ ಅರ್ಥ ಇದೆ. ಪರ ಅಂತಂದರೆ ಶ್ರೇಷ್ಠ ಅಂತ ಅರ್ಥ, ಮತ್ತು ಭವ ಅಂತಂದರೆ ಉಗಮ ಅಥವಾ ಜನ್ಮ ಅಂತ ಆದರೂ ತಗೊಳ್ಬಹುದು. ಸೊ ಇದನ್ನು ಒಗ್ಗೂಡಿಸಿ ನೋಡೋದಾದರೆ ಶ್ರೇಷ್ಠವಾದ ಒಂದು ಉಗಮವಾಗೋದು ಅಂತ ಒಂದು ಅರ್ಥೈಸ್ಕೋಬೋದು. ಹಳೆಯ ಕಷ್ಟಗಳನ್ನೆಲ್ಲ ತೊಡೆದು ಹಾಕಿ ಅಥವಾ ಹಳೆಯ ಏನೇನು ಕಲ್ಮಶಗಳಿತ್ತೋ ಅಥವಾ ಕೆಟ್ಟ ದಿನಗಳೇನಿತ್ತೋ ಅದನ್ನೆಲ್ಲ ತೊಳೆದು ಹೊಸ ದಾರಿನ ಅಥವಾ ಹೊಸ ಮಾರ್ಗನ ರೂಪಾಂತರಗೊಳಿಸ್ಕೊಂಡು ಮುನ್ನಡೀತಾ ಹೊಸ ವರ್ಷ ಪ್ರಾರಂಭ ಮಾಡೋಣ ಅನ್ನೋ ಒಂದು ಅರ್ಥದಲ್ಲಿ ಕೂಡ ಈ ಸಂವತ್ಸರದ ಒಂದು ಅರ್ಥನ ನಾವು ಅರ್ಥೈಸ್ಕೋಬೋದು. ಹಬ್ಬ ಎಷ್ಟು ಚೆನ್ನಾಗಿದೆ ಅಲ್ವಾ. ಅದಕ್ಕೆ ನಮ್ಮ ಧರ್ಮದ ಅಥವಾ ನಮ್ಮ ಹಿಂದೂ ಧರ್ಮದ ಹಬ್ಬಗಳ ಮೇಲೆ, ಆಚರಣೆಗಳ ಮೇಲೆ ಅಷ್ಟೊಂದು ಅಪಾರವಾದ ಒಂದು ಭಕ್ತಿ, ರೆಸ್ಪೆಕ್ಟ್ ಜಾಸ್ತಿ ನನಗೆ. ಯಾಕಂತಂದರೆ ಪ್ರತಿಯೊಂದರಲ್ಲೂ ಒಂದು ಹಿನ್ನೆಲೆ ಇದ್ದೇ ಇರುತ್ತೆ. ಸುಮ್ಮನೆ ಏನೋ ಒಂದು ಅಂತ ಯಾವುದೇ ಒಂದು ಹಬ್ಬಗಳಾಗಿರಬಹುದು ಅಥವಾ ಯಾವುದೋ ಒಂದು ದಿನ ಕೂಡ ಸೃಷ್ಟಿಯಾಗಿಲ್ಲ. ಪ್ರತಿಯೊಂದು ದಿನಕ್ಕೂ ಅದರದ್ದೇ ಆದ ಒಂದು ಹಿನ್ನೆಲೆ ಇರುತ್ತೆ. ಪ್ರತಿಯೊಂದು ಹಬ್ಬಕ್ಕೂ ಅದರದ್ದೇ ಆದ ಒಂದು ಸಿಗ್ನಿಫಿಕೆನ್ಸ್ ಇರುತ್ತೆ. ಎಲ್ಲ ದೃಷ್ಟಿಕೋನದಲ್ಲೂ ಮ್ಯಾಚ್ ಆಗುವಂಥ ಒಂದು ಪ್ರಾಪರ್ ಆದ ಒಂದು ರೀಸನಿಂಗ್ ಇರುತ್ತೆ. ಹಾಗಾಗಿ ನನಗೆ ಬಹಳ ಗೌರವ ಇದೆ. ಇದನ್ನೆಲ್ಲ ಆದಷ್ಟು ನಮ್ಮ ಮಕ್ಕಳುಗಳಿಗೆ ಹೇಳ್ಕೊಡ್ಬೇಕು, ಆಯಿತಾ. ಈಗೀಗಂತೂ ಮಕ್ಕಳುಗಳು ಇದನ್ನೆಲ್ಲ ಕಲಿತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ನಾವು ಚಿಕ್ಕ ವಯಸ್ಸಿಂದ ಇದನ್ನೆಲ್ಲ ಹೇಳ್ಕೊಡ್ತಾ ಹೋದರೆ ಮಕ್ಳಿಗೆ ಗೊತ್ತೇ ಇಲ್ಲ ಸಂವತ್ಸರ ಅಂದ್ರೇನು, ದಿನಗಳು ಗೊತ್ತಿಲ್ಲ, ಆಮೇಲೆ ಮಾಸಗಳು ಗೊತ್ತಿಲ್ಲ. ಬಹುಶಃ ನಮಗೆ ನೆನಪಿಲ್ಲ ಅಂತ ಅಂದ್ಕೊಳ್ತೀನಿ. ಆದ್ರೂ ನಾವು ಮಕ್ಳಿಗೆ ಹೇಳ್ಕೊಳ್ತಾ ಮಕ್ಳ ಜೊತೆ ನಾವು ಮಕ್ಕಳಾಗಿ ಕಲ್ತ್ಕೊಳ್ತಾ ಹೋಗಬೇಕು ಅನ್ನೋದು ನನ್ನ ಆಸೆ ಅಷ್ಟೇ. ಬಿಕಾಸ್ ಮುಂದೆ ಎಲ್ಲ ಮಕ್ಳುಗಳಿಗೆ ಈ ಪಾಡ್ಯ, ಬಿದಿಗೆ, ತದಿಗೆ ಇದೆಲ್ಲ ಗೊತ್ತೇ ಇರಲ್ಲ ಅಂತ ಅನಿಸುತ್ತೆ. ಸಮನ್ವಿನೇ ಕೇಳ್ತಾ ಇದ್ಲು ಏನಮ್ಮ ಹಂಗಂದ್ರೆ ಅಂತ. ಸೊ ನಾನು ಅಂದ್ಕೊಳ್ತಾ ಇದ್ದೆ ಈ ಸಮ್ಮರ್ ಹಾಲಿಡೇಸಲ್ಲಿ ಅಟ್ಲೀಸ್ಟ್ ಆಗೀಗ ಒಂದ್ಸಲಿ ಕೂರಿಸ್ಕೊಂಡು ಇದನ್ನೆಲ್ಲ ಹೇಳ್ಕೊಡ್ತಾ ಹೋಗೋಣವೇನೋ ಅಂತ. ಯಾಕಂತಂದರೆ ಮರ್ತು ಹೋಗ್ಬಿಡ್ತಾರೆ ಮಕ್ಕಳು. ಈಗಿನ ಮಕ್ಕಳು ಮರ್ತು ಹೋಯ್ತು ಅಂದರೆ ಮುಂದಿನ ಜನ್ರೇಷನ್ ಅದು ಏನು ಅಂತಲೂ ಗೊತ್ತಿರೋದಿಲ್ಲ. ಪಂಚಾಂಗ ನೋಡೋದಕ್ಕೆ ಬರೋದಿಲ್ಲ, ನಮ್ಮ ಹಿಂದೂ ಕ್ಯಾಲೆಂಡರ್ ನೋಡೋದಕ್ಕೆ ಬರೋದಿಲ್ಲ. ಸೊ ಬರ್ತಾ 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 ಅದೆಲ್ಲ ಕಮ್ಮಿ ಆಗಿಬಿಡತ್ತೇನೋ ಅಂತ ಅನಿಸುತ್ತೆ. ಹಾಗಾಗಬಾರ್ದು. ನಾನು ಹೇಳೋದು ಈಗ ನಾವು ಫಾಲೋ ಮಾಡ್ತಿರೋದು ಮಾಡಬೇಡಿ ಅಂತ ನನ್ನ ವಾದ ಅಲ್ಲ. ಆದರೆ ನಮ್ಮದನ್ನು ನಾವು ಮರಿಬಾರ್ದಷ್ಟೇ. ಬೇರೆಯವ್ರದ್ದನ್ನು ಮಾಡೋಕ್ಕೆ ಹೋಗ್ತೀವಿ ಅಂತ ಹೇಳಿ ನಮ್ಮತನನ, ನಮ್ಮ ಆಚರಣೆಗಳನ್ನ ನಾವು ಮರೆತು ಬೇರೆಯವ್ರನ್ನ ನೋಡ್ಕೊಂಡು ಹೋಗಬಾರ್ದು ಅನ್ನೋದಷ್ಟೇ. ಅದನ್ನು ಮಾಡೋಣ, ಇದು ಗೊತ್ತಿರಲಿ ಅಂತ ಅಷ್ಟೇ. ಪ್ರಪಂಚ ಹೇಗೆ ಹೋಗ್ತಿದೆ ಅದ್ರ ಜೊತೆ ಅಪ್ಡೇಟ್ ಆಗಿ ನಾವು ಹೋಗ್ತಾ ಇರಬೇಕು. ಹಾಗಂತ ನಮ್ಮ ಬುಡಾನ ಮಾತ್ರ ಯಾವತ್ತೂ ಮರಿಬಾರ್ದು. ರೂಟ್ಸ್ ಆರ್ ಆಲ್ವೇಸ್ ಇಂಪಾರ್ಟೆಂಟ್. ಬುಡಕ್ಕೆ ಪೆಟ್ಟು ಬಿತ್ತು ಮರ ಬಿದ್ದು ಹೋಗುತ್ತೆ. ಹಾಗಾಗಿ ಆದಷ್ಟು ರೂಟ್ ಸ್ಟ್ರಾಂಗಾಗಿ ಇಟ್ಕೊಳ್ಬೇಕಾಗತ್ತೆ. ಹಾಗಾಗಿ ನಮ್ಮತನನ, ನಮ್ಮ ಸಂಸ್ಕೃತಿನ, ನಮ್ಮ ಕಲ್ಚರ್ನ ಪ್ರತಿಯೊಂದನ್ನು ಈಗಿನ ಮಕ್ಕಳಿಗೆ ಎಷ್ಟು ಸಾಧ್ಯನೋ ಅಷ್ಟು ಹೇಳ್ಕೊಡೋಕ್ಕೆ ಮನೆಯಲ್ಲಿ ನಾವು ತಾಯಂದ್ರಾದವರು ಪ್ರಯತ್ನ ಮಾಡಬೇಕು ಅಷ್ಟೆ. ಹಾಗಾಗಿ ನಾನು ನನ್ನ ವ್ಲಾಗ್ಸಲ್ಲಿ ಆದಷ್ಟು ಹಬ್ಬದ ವಿಡಿಯೋಗಳಲ್ಲಿ ಈ ಥರ ಏನಾದರೂ ಒಂದು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನಂಗೆ ಗೊತ್ತು ಈ ಥರ ವಿಷಯಗಳನ್ನೆಲ್ಲ ತುಂಬ ಜನ ನೋಡೋಕೆ ಇಷ್ಟಪಡೋದಿಲ್ಲ. ನನಗೆ ಗೊತ್ತು ಎಲ್ಲ ಮಾಡರ್ನಾಗಿ ಫ್ಯಾನ್ಸಿಯಾಗಿ ಏನೇನೋ ಹೇಳಬೇಕು ಅಂತ ಇಷ್ಟಪಡ್ತಾರೆ. ಅಗ್ರಿ, ಐ ಆಮ್ ನಾಟ್ ಅಗೇನ್ಸ್ಟ್ ಎನಿ ಆಫ್ ಇಟ್, ಆಯಿತಾ. ಬಿಕಾಸ್ ನಾನು ಈಗಿನ ಕಾಲದವಳೆ. ಜಸ್ಟ್ ಬಿಕಾಸ್ ಇದನ್ನೆಲ್ಲ ಹೇಳ್ತೀನಿ ಅಂತ ನಾನು ಯಾವುದೋ ಕಾಲದವಳು ಅಂತಲೂ ತಗೊಳ್ಬೇಕಾಗಿಲ್ಲ.
ನಾನು ಎಲ್ಲ ಮೋಜು ಮಸ್ತಿ ಎಲ್ಲ ಥರ ಈಗಿನ ಕಾಲಕ್ಕೆ ಏನೇನು ಬೇಕೋ ಆ ಥರ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ನನ್ನಲ್ಲೂ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಈ ಥರ ವಿಷಯಕ್ಕೆ ಅಂತ ಬಂದಾಗ ಅಷ್ಟೇ ಅಪಾರವಾದ ರೆಸ್ಪೆಕ್ಟು ನಮ್ಮ ಸಂಸ್ಕೃತಿ ಮೇಲೆ ನನಗಿದೆ. ಹಾಗಾಗಿ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋಗಬೇಕು ಅಷ್ಟೇ. ಹಾಗಾಗಿ ನಮ್ಮ ಸಮನ್ವಿಗೂ ಆದಷ್ಟು ಇದು ಅದು ಅಂತ ಚಿಕ್ಕದಾಗಿ ಹೇಳ್ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ. ಮತ್ತಿಲ್ಲಿ ಯುಗಾದಿ ಹಬ್ಬದ ದಿನ ಬೆಳಗ್ಗೆ ಎದ್ದು ತೋರಣ ರಂಗೋಲಿ ಎಲ್ಲ ಹಾಕಿ ತೋರಣ ಎಲ್ಲ ಕಟ್ಟಿ ದೇವ್ರಿಗೆ ಹೂವೆಲ್ಲ ಹಾಕಿ ಮತ್ತು ಇವತ್ತೇನು ತಿಂಡಿ ಯುಗಾದಿ ಹಬ್ಬದಲ್ಲಿ ಅಷ್ಟೇನೋ ಅರೇಂಜ್ಮೆಂಟ್ಸ್ ಮಾಡಬೇಕು ಅಂತ ಏನೂ ಇರೋದಿಲ್ಲ. ಜಸ್ಟ್ ಮಾಮೂಲಿ ದೇವ್ರಿಗೆ ಹೇಗೆ ಹೂವೆಲ್ಲ ಹಾಕಿ ರೆಡಿ ಮಾಡ್ತೀವಲ್ಲ ಅಷ್ಟೇ ಮಾಡಿದ್ದು. ಮತ್ತು ತಿಂಡಿಗೆ ರೆಡಿ ಮಾಡ್ಕೊಂಬಿಡೋಣ ಮತ್ತು ಹಾಲು ಕಾಯಕ್ಕೆ ಇಟ್ಬಿಟ್ಟು ಮಿಕ್ಕಿದ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ತೋರಣ ಎಲ್ಲ ಸಾಮಾನ್ಯ ನಾನು ಮದುವೆಗೆ ಮುಂಚೆಯಿಂದನೂ ಅಷ್ಟೇ ನಾನು ಕಟ್ಟಿ ನನಗೆ ಅಭ್ಯಾಸನೇ ಇಲ್ಲ. ಮದುವೆ ಆದಮೇಲೆ ಅದು ಇತ್ತೀಚೆಗೆ ಜಾನು ಜೊತೆ ಸೇರಿಕೊಂಡು ಇಬ್ಬರು ಸೇರ್ಕೊಂಡು ಮಾಡ್ತಾ ಇರ್ತೀವಿ. ಆದರೆ ಹಿಂದಿನ ದಿನ ಜಾನುಗೆ ಕೆಲಸ ಇದ್ದಿದ್ದರಿಂದ ಆಫೀಸ್ ಕೆಲಸ ತುಂಬ ಜಾಸ್ತಿ ಇತ್ತು. ಬೆಳಗ್ಗೆ ಬೇಗ ಹೇಳೋಕ್ಕೆ ಆಗಲಿಲ್ಲ ಅಂತ ಕಾರಣಕ್ಕೆ ಸರಿ ಯಾಕೆ ಕಾಯಬೇಕು ನಾನೇ ಮಾಡ್ಬೋಣ ಅಂತ ಹೇಳಿ ತೋರಣನೂ ಕೂಡ ಈ ಸಲ ನಾನೇ ಕಟ್ಟಿದ್ದಾಯಿತು. ಮತ್ತು ಮಗುಗೆ ತಿಂಡಿ ತಿನ್ಸೋಕ್ಕೆ ಮುಂಚೆ ಪೂಜೆ ಮಾಡಿಬಿಡೋಣ ಬೇಗ ಅಂತ ಹೇಳಿ. ಯಾಕಂತಂದರೆ ತಿನ್ನಿಸ್ತಾ ಕುತ್ಕೊಂಡ್ರೆ ಅರ್ಧ ಮುಕ್ಕಾಲು ಗಂಟೆ ಅದರಲ್ಲಾಗುತ್ತೆ, ನಮಗೆ ತಿಂಡಿಗೆ ಲೇಟಾಗಿ ಹೋಗುತ್ತೆ. ಇಲ್ಲ ಪೂಜೆ ಲೇಟಾಯಿತು ಅಂತಂದರೆ ಮಗುಗೆ ಲೇಟಾಗಿಬಿಡುತ್ತೆ. ಎರಡೂ ಬೇಡ ಅಂತ ಹೇಳಿ ಬೇಗ ಸಮಯಕ್ಕೆ ಸರಿಯಾಗಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೆ. ಈಗ ಕಡೆಯಲ್ಲಿ ಬೇವು ಬೆಲ್ಲ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ. ಅದು ಎಷ್ಟೊತ್ತು ತುಂಬಾ ಬೇಗ ಆಗುತ್ತೆ. ಬೇವು ಬೆಲ್ಲ ಎರಡೂ ಮಿಕ್ಸ್ ಮಾಡೋದಷ್ಟೇ. ಮತ್ತು ಇವತ್ತಿನ ವೀಡಿಯೋ ತುಂಬಾ ಪುಟಾಣಿ ವೀಡಿಯೋನೇ ಆಗಿರುತ್ತೆ. ಜಸ್ಟ್ ಪೂಜೆ ಮಾಡೋವರೆಗೂ ಅಷ್ಟೇ ನಂಗೆ ವೀಡಿಯೋ ಮಾಡ್ಕೊಳಕ್ಕಾಗಿದ್ದು. ಅದಾದಮೇಲೆ ಸಾಮಾನ್ಯ ಈ ಯುಗಾದಿ ಹಬ್ಬ ಸಂಕ್ರಾಂತಿ ಹಬ್ಬದಲ್ಲೆಲ್ಲ ಸಂಕ್ರಾಂತಿ ಹಬ್ಬ ಅಂತಂದರೆ ಪೂಜೆ ಮಾಡಿಬಿಟ್ಟು ನಮ್ಮ ಅತ್ತೆ ಮನೆಗೆ ಹೊಟ್ಟೋಗ್ತೀವಿ. ಇಲ್ಲ ಅಂತಂದರೆ ಯುಗಾದಿ ಹಬ್ಬದಲ್ಲಿ ಪೂಜೆ ಮಾಡಿ ನಮ್ಮ ಅಮ್ಮನ ಮನೆಗೆ ಹೋಗ್ತೀವಿ. ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬದಲ್ಲಿ ಅಡುಗೆ ಮಾಡಿ ಊಟ ಮಾಡೋದು ಕಡಿಮೆನೇ. ಸೊ ಅಲ್ಲಿ ಹೋಗಿ ಎಲ್ಲರೂ ಒಟ್ಟಿಗೆ ಹಬ್ಬದ ಊಟ ಮಾಡ್ತೀವಿ. ಅಲ್ಲಿ ನೋಡಿ ನಮ್ಮ ಮುದ್ದು ಅನಿರುದ್ಧ ಏನಕ್ಕೋ ಅಳ್ತಾ ಇದ್ದಾನೆ. ಅವ್ರ ಅಕ್ಕ ಏನೋ ಕೊಟ್ಟಿರಲ್ಲ ಅದಕ್ಕೆ ಸುಮ್ಮನೆ ಏನಾದರೂ ಒಂದು ಕಿತಾಪತಿ ತೆಗೆದು ಅಳ್ತಾನೇ ಇರ್ತಾನೆ. ಏನಾದರೂ ತರಲೆ ಮಾಡಿಲ್ಲ ಬೆಳಗ್ಗೆ ಎದ್ದಾಗಿಂದ ಅಂದರೆ ಅವನಿಗೆ ಹೊತ್ತೇ ಹೋಗೋದಿಲ್ಲ. ಅವ್ರ ಅಕ್ಕನ ಏನಾದರೂ ಕಿತಾಪತಿ ಮಾಡೋದು ಅವಳು ಕೊಟ್ಟಿಲ್ಲ ಅಂತಂದರೆ ಅಳೋದು. ಇದೇ ಇಡೀ ದಿನ ನಮ್ಮ ಮನೇಲಿ ಇವರಿಬ್ಬರು ಜಗಳ ಬಿಡಿಸೋದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ. ಮತ್ತಿಲ್ಲಿ ಎಲ್ಲ ರೆಡಿ ಆಯಿತು. ಸರಿ ಅವನು ಅಳ್ತಿದ್ನಲ್ಲ ಬೇಗ ಪೂಜೆ ಮಾಡಿಬಿಡೋಣ ಅಂತ ಹೇಳಿ ದೀಪ ಎಲ್ಲ ಹಚ್ಚಿ ರೆಡಿ ಮಾಡ್ತಾ ಇದ್ದೀನಿ. ಸರಿ ಬಾ ಪೂಜೆ ಮಾಡೋಣ ಅಂತ ದೇವ್ರ ಮನೇಲಿ ಕೂರಿಸ್ಕೊಂಡ್ರೆ ಬೆಂಕಿ ಪಟ್ಟಣ ಕೊಟ್ಟಿದ್ದು ಅದರಲ್ಲಿ ಇದ್ದಿದ್ದೆಲ್ಲ ಕಡ್ಡಿನೆಲ್ಲ ಕೆಳಗೆ ಹಾಕಿ ದೇವ್ರ ಮನೆಯಲ್ಲೂ ಎಲ್ಲ ರಂಪ ಮಾಡಿ ಕೂತ್ಕೊಂಡಿದ್ದಾನೆ. ಹಬ್ಬದ ದಿನಗಳು ಸಾಮಾನ್ಯ ದೇವ್ರ ಮನೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಹಾರಗಳೆಲ್ಲ ಹಾಕಿರ್ತೀವಿ, ಎಲ್ಲ ಫ್ರೆಶ್ಶಾಗಿ ಕಾಣ್ತಿರತ್ತೆ. ದೇವ್ರ ಮನೆಯೇ ಏನೋ ಒಂಥರ ಬ್ರೈಟಾಗಿದೆಯೇನೋ ಅಂತ ಅನಿಸುತ್ತೆ. ಸಮನ್ವಿನೂ ಇವತ್ತು ಬೇಗ ಎದ್ದು ಬಂದುಬಿಟ್ಟಿದ್ಲು. ಅವಳು ಸಾಮಾನ್ಯ ಹಬ್ಬದ ದಿನ ಅಂತಂದರೆ ಎದ್ದು ಬಂದು ನಾನೇ ದೇವ್ರಿಗೆಲ್ಲ ಹೂವು ಇಡ್ತೀನಿ ಅಂತ ಆ ಪಾರ್ಟ್ ಅವಳದೇ ಯಾವಾಗ್ಲೂ. ಸರಿ ಹೂವೆಲ್ಲ ಇಟ್ಟು ದೇವರಿಗೆಲ್ಲ ಪೂಜೆ ಆದಮೇಲೆ ಬೇವು ಬೆಲ್ಲ ತಿನ್ನುವ ಸಮಯ. ಸಮನ್ವಿಗೆ ನೆನಪಿಲ್ಲ, ಸಾಮಾನ್ಯ ನಾನು ಅವಳಿಗೆ ಬೆಲ್ಲನೇ ಕೊಡೋದು ಪ್ರತಿ ವರ್ಷ. ಈ ಸಲ ಸರಿ ನೋಡೋಣ ಅಂತ ಹೇಳಿ ಒಂದು ಪುಟ್ಟ ಎಲೆ ಬೇವು ಜೊತೆಗೆ ಬೆಲ್ಲ ಕೊಟ್ಟೆ. ಅವಳಿಗೂ ಗೊತ್ತಿಲ್ಲ ಪಾಪ ಬೇವು ಈ ಥರ ಕಹಿ ಇರತ್ತೆ ಅಂತ. ಕೊಟ್ಬಿಟ್ಟು ತಿನ್ನು ಅಂತ ಹೇಳ್ತಿದ್ವಿ. ಆ್ಯಕ್ಚುಲಿ ಬೇವು ಬೆಲ್ಲ ತಿನ್ಬೇಕಾದ್ರೆ ಒಂದು ಮಂತ್ರ ಶತಾಯುರ್ವಜ್ರ ದೇಹಾಯ ಮಂತ್ರ ಹೇಳ್ಕೊಂಡು ತಿನ್ಬೇಕಲ್ವ. ಸರಿ ನಾನು ಜಾನು ಹೇಳೋ ಅಷ್ಟರಲ್ಲಿ ಅವಳು ಬಾಯಿಗೆ ಹಾಕ್ಕೊಂಡು ಹೊಟ್ಟೋದ್ಲು ತಿಂತೀನಿ ಅಂತ ಹೇಳಿ ತಿಂದ್ಬಿಟ್ಲು. ಮೊದಲನೇ ಸಲ ಅವಳಿಗೆ ಆ ಕಹಿ ಅನುಭವ ಆಗಿದ್ದು ಪಾಪ ಯಾರಿಗೂ ತೋರಿಸ್ಕೊಂಡ್ಲಿಲ್ಲ. ಅಡುಗೆ ಮನೆಗೆ ಓಡೋದ್ಲು. ಆಮೇಲೆ ನಾನು ಸಮನ್ವಿ ಏನಾಯಿತು ಬಾಯಿಲಿ ಅಂತ ಹೋಗಿ ನೋಡಿದ್ರೆ ಅವಳ ಮುಖದ ರಿಯಾಕ್ಷನ್ ನೋಡಿ ನನಗೆ ನಗು ತಡಿಯೋಕ್ಕೆ ಆಗಲಿಲ್ಲ. ಓಡೋದೆ ಅವಳ ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಹೇಳಿ. ತುಂಬಾ ತಮಾಷೆಗಂತೂ ಇತ್ತು. ಅವಳಿಗೆ ಪಾಪ ಕನ್ಫ್ಯೂಷನ್, ಉಗಿಬಾರ್ದು ಪ್ರಸಾದ ಅಂತ ಬೇರೆ ಕೊಟ್ಬಿಟ್ಟಿದ್ದಾರೆ ಅಂತ. ಆಮೇಲೆ ಪರವಾಗಿಲ್ಲ ಉಗಿ ಅಂತ ಹೇಳಿದ್ಮೇಲೆ ಉಗಿದ್ಲು. ಸೊ ನಮ್ಮ ಯುಗಾದಿ ಹಬ್ಬನ ನಾವು ಬೆಳಗ್ಗೆ ಈ ಥರ ಆಚರಿಸಿದ್ವಿ. ಮಧ್ಯಾಹ್ನದ ಮೇಲೆ ಯಾವುದೇ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅದು ಅಲ್ಲದೆ ಸ್ವಲ್ಪ ಆರೋಗ್ಯ ಮಕ್ಕಳದು ಏರುಪೇರು ಆಗ್ತಾಯಿತ್ತು, ಕ್ರ್ಯಾಂಕಿ ಆಗ್ತಾಯಿದ್ದ. ಹಾಗಾಗಿ ಯಾವುದೇ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಹಬ್ಬದ ಆಚರಣೆಯ ಈ ಪುಟ್ಟ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಮುಂದಿನ ವೀಡಿಯೋನಲ್ಲಿ ನಿಮ್ಮೆಲ್ಲರಿಗೂ ಸಿಗ್ತೀನಿ. Until then, take care. Tata, bye bye.